ಮೊದಲಿಗೆ ಕೆರೆಬೇಟೆ ಅನ್ನೋದು ನನಗೆ ಹೊಸ್ತು, ಹಾಗಾಗಿ ಅದೇನು ಅಂತ ಮೊದಲಿಗೆ ಗೊತ್ತಾಯಿತು. ಹಾಗೂ ಇದರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಹೆಣೆದಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ತುಂಬ ಒಲವಿದೆ. ಹಾಗಾಗಿ ನಾನು ಈ ಸಿನಿಮಾನ, ನನ್ನ ಪಾತ್ರನ ತುಂಬ ಪ್ರೀತಿಸ್ತೀನಿ. ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಧನ್ಯವಾದಗಳು. ಮಾರ್ಚ್ 15ರಿಂದ ನಮ್ಮ ಕೆರೆಬೇಟೆ ಶುರುವಾಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇರಿ. ಥ್ಯಾಂಕ್ ಯು. ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅನಿಸ್ತು, ಬಟ್ ತುಂಬಾ ಖುಷಿ ಆಯಿತು. ನಮ್ಮ ಗೌರಿ ಅವರಿದ್ದರು, ಯಾವಾಗಲೂ ಜೊತೆಲೇ ಭಾಷೆಯನ್ನು ಕಲಿಸ್ಕೊಟ್ಟು ಅದು ಹೇಗೆ ಪ್ರನೌನ್ಸ್ ಮಾಡಬೇಕು, ಎಷ್ಟು ಪ್ರನೌನ್ಸ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ. ಅದರಲ್ಲಿ ಅವ್ರಿಗೆ ತುಂಬ ಹಿಡಿತಾ ಇದೆ. ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬಾ ಸಹಾಯ ಮಾಡಿದರು. ಹಾಗಾಗಿ ತುಂಬ ಖುಷಿ ಇತ್ತು. ಥ್ಯಾಂಕ್ ಯು. ನನ್ನ ಪಾತ್ರದ ಹೆಸರು ಗರುಡಪ್ಪ ಅಂತ. ನನಗೆ ಮೈಕ್ ಕೊಟ್ಟ ತಕ್ಷಣ ಏನು ಮಾತಾಡ್ಕೊಂಡು ಬರಲ್ಲ. ಹಾಂ ತುಂಬ ಚೆನ್ನಾಗಿತ್ತು. ನನಗೆ ಸಾಗರದ ಕಡೆ, ತೀರ್ಥಹಳ್ಳಿ ಕಡೆ ನನಗೆ ಭಾಳ ಇಷ್ಟ. ಅದು ತುಂಬ ಹತ್ತಿರವಾಗಿತ್ತು ನನಗೆ ಪ್ರಾಸೆಸ್ಸು. ತುಂಬ ಮಜಾ ಬಂತು. ನಮಗೆ ಈ ಆ್ಯಕ್ಟರ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅದರದ್ದು ಇದು ಹಂಗಂತ ಸಿನಿಮಾ ಚೆನ್ನಾಗಿ ಕೊಡಬೇಕು. ಅದಕ್ಕಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ. ಅದರ ಪ್ರಾಸೆಸ್ನ ದಕ್ಕಿಸ್ಕೊಟ್ಟಿದ್ದಕ್ಕೆ ನಿರ್ಮಾಪಕರು ಮತ್ತು ನಾಯಕ ನಟರಾದ ಗೌರಿಶಂಕರ್ ಅವರಿಗೆ, ಜಯಶಂಕರ್ ಅವರಿಗೆ, ನಿರ್ಮಾಪಕರಾದ ಜಯಶಂಕರ್ ಅವರಿಗೆ, ನಿರ್ದೇಶಕರಾದ ಗುರು ಅವರಿಗೆ, ಎಲ್ಲ ಆರ್ಟಿಸ್ಟ್ಗೆ, ಶೇಖರಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಸರ್, ಈ ಕತೆ ಬಗ್ಗೆ ಏನೂ ಬಿಟ್ಕೊಡಬಾರ್ದು ಅಂತ. ಅದು ಒಂಚೂರು ಟ್ರಿಕಿ ಸರ್. ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಅದು ಅಂದರೆ ಒಂದು ಹುಡುಗಿಯ ತಂದೆ, ಭಾಳ ಕರುಣಾಮಯಿ. ಅದು ಬಿಟ್ಟರೆ ಅದೇ ಒಂದು ತೀರ್ಥಹಳ್ಳಿ ಸೊರಬದ ಕಡೆ ಇರುವ ಒಬ್ಬ ಮಲೆನಾಡಿನ ಮನುಷ್ಯ. ಅವನೊಂದು ಅಡುಗೆ ಮಂಡಿ ಇರುತ್ತೆ, ಅಲ್ಲಿ ಇದು ಮಾಡ್ತಾ ಇರ್ತಾನೆ. ಆ ಥರದ ಮನುಷ್ಯ. ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಸರ್. ಹಾಂ ತುಂಬ ಖುಷಿ ಆಗ್ತಾಯಿದೆ ಸರ್. ಅಂದರೆ ನನಗೆ ರೈಟ್ ಟೈಮ್ ರೈಟ್ ಸ್ಪೇಸ್ ಅಂತಾರಲ್ಲ, ಆ ಥರ ಒಂದು ನನಗಿಂತ ತುಂಬ ಪ್ರತಿಭಾವಂತರು ಇರ್ತಾರೆ. ನಾನು ಸರಿಯಾದ ಜಾಗದಲ್ಲಿ ಇದ್ದೀನಿ ಅನಿಸುತ್ತೆ. ಹಾಗಾಗಿ ಅವಕಾಶಗಳು ಸಿಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತಾಯಿದೆ. ಬೇರೆ ಥರದ ಪಾತ್ರಗಳು. ಈಗ ಗರುಡಪ್ಪ ಅನ್ನೋದು ಬೇರೆ ಥರದ ಪಾತ್ರ. ಇದು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸ್ವಲ್ಪ ಭಾಷೆ ಹಿಡಿಯೋದಕ್ಕೆ ಕಷ್ಟ ಆಯಿತು. ನಮ್ಮ ಹೀರೋ ಸಾರ್ ಬಿಡ್ತಿರಲಿಲ್ಲ, ಏನು ಮಾಡಿದ್ರು ಬಿಡ್ತಿರಲಿಲ್ಲ ಅವರು. ಬಟ್ ತುಂಬ ಖುಷಿ. ಹಾಗೆ ಗುರು ಅವರು ಇದ್ದರು, ನಮ್ಮ ಕೀರ್ತನ ಅವರು ಇದ್ದರು. ಸೊ ಎಲ್ಲ ಟೀಮ್ ಆಗಿ ಭಾಳ ಖುಷಿ ಕೊಟ್ಟ ಸಿನಿಮಾ ಇದೆ. ನಾನು ಎಷ್ಟು ದಿವಸ ಮಾಡಿದ್ರಿ ಗುರು? ಜಾಸ್ತಿ ಹೇಳ್ತಾ ಇದ್ದೀನಿ. ಅಂದರೆ ಮಾಡಿದ್ದೀನಿ ಅನ್ಸುತ್ತೆ ಸರ್, ಒಂದು 15 days ಮಾಡಿದ್ದೀನಿ ಅನ್ಸುತ್ತೆ. ಹೌದಾ? ಹಂಗಾರೆ ಇದು ಮುಗಿಲಿ. ಹಂಗಾರೆ ಥ್ಯಾಂಕ್ ಯು ಸರ್. ಮೊದಲಾಗಿ ನಮ್ಮ ದೇಶಪಾಂಡೆ ಸರ್ ಇಷ್ಟು ಮಾತನಾಡಿಸಿದ್ದಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ದೇಶಪಾಂಡೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.